ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೆಟ್ಟಗ್ ನಿಲ್ಲಕ್ ಬರಲ್ಲ, ನನ್ ಮುಂದೆ ಟ್ಯಾಲೆಂಟ್ ತೋರಿಸ್ತೀಯಾ? ಹಾಗೆ ಹೇಳ್ಬೇಡಿ ಮ್ಯಾಮ್, ಅಳು ಬರುತ್ತೆ. ಅತ್ತಿದ್ ಸಾಕು. ಆಗ್ಲೇ ಯಾಕೆ ಫೋನ್ ಮಾಡ್ದೆ ಅದನ್ನ ಹೇಳು. ಅಯ್ಯಯ್ಯೋ, ಅದನ್ನ ಮರ್ತೆ ಹೋಗಿದೆ ಮಾಮ್. ಏನದು? ಹೇಳಿದ್ರೆ ನನಗ್ ಶೇಕ್ ಹ್ಯಾಂಡ್ ಕೊಟ್ಟು ಹೊಗಳುತ್ತೀರಾ? ಬೇಗ ಹೇಳು. ಮಾರಣ ಸ್ವಾಮಿನ ಮನೆ ಕರ್ಸಿದೀನಿ. ಸುಮನ, ನೀನ್ ಅಮ್ಮ ಅಂತ ಕರೆಸ್ಕೊಂಡ್ರೆ ಸಾಕು ಅಂತ ಅಮ್ಮನವ್ರ ಹತ್ರ ನಾನು ತುಂಬಾ ಸಲ ಕೇಳ್ಕೊಂಡಿದ್ದೀನಿ. ವಿಶಾಲಾಕ್ಷಮ್ಮ ತಾಯಿ ದಯೆ ತೋರಿಸಿದ್ಲು. ನೀನ್ ಯಾವ ರೀತಿ ತಾಯಿ ಆಗ್ತಿದ್ಯಾ ಅನ್ನೋದು ಮುಖ್ಯ ಅಲ್ಲ, ಖುಷಿಯಾಗಿ ನೆಮ್ಮದಿಯಾಗಿ ನೀನ್ ಇವಾಗಿರೋದೇ ಮುಖ್ಯ ಆಗೋದು. ನಾವು ಸಂತೋಷವಾಗೇ ಇದೀವಿ, ಆದ್ರೆ ಸುಮ್ಮನ ನೆಮ್ಮದಿಯಿಂದ ಇಲ್ಲ. ಅವಳು ಶ್ರೀಮಂತ ಮಾಡಿಸ್ಕೋತಾ ಇರೋದೆ ಶ್ರೀಮಂತ ಆಗೋಕೆ ಅಂತ ಆತ್ಗೆ. ಏನೋ ಒಂದು ಬಿಡು ವಿಕ್ರಾಂತ್, ನರಿ ಬಾಲ ತುಳಿದಿದ್ದಾಳೆ ಅನ್ಕೋ. ಹಾವಿನ ಬಾಲ ತುಳಿದಿದ್ದಾಳೆ. ಹಾವಿನ ಬಾಲನ ಅದು ಕಚ್ಚಲಿಲ್ವಾ? ಈ ಕಚ್ಚಲ್ಲ. ಬಾಲ ತುಳಿದ್ರೆ ತಕ್ಷಣ ಬಂದ್ ಕಚ್ಚೋದ್ ಬಿಟ್ಬಿಟ್ಟು ಒಂದ್ ವಾರ ಬಿಟ್ಟು ಬಂದು ಕಚ್ಚುತ್ತಾ? ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ ಬಿಡಿ. ಕೃಷ್ಣ ಕಲ್ನ ಹಾವು ತಪ್ಕೊಂಡಿದ್ದು ಈ ಡಮಕ ನೋಡ್ಬಿಟ್ಲಾ? ಯಾಕೆ ಮ್ಯಾಮ್ ಹಾಗೆ ನೋಡ್ತಿದ್ದೀರಾ? ಓ, ನಿನ್ ಮಗ ಕಿಂಗ್ ತರ ಕಾಣಿಸ್ತಿದ್ದಾನ? ಹೇಳಿಲ್ವಾ ನಿಮ್ಗೆ ಶಾಕ್ ಆಗತ್ತೆ ಅಂತ? ನಿನ್ ಹಲ್ಲು ಉದುರ್ಸಿದ್ರೆ ನಿನ್ ಹೆಂಡತಿ ಮುಂದೆ ಇಲ್ಲಿ ಅವಮಾನ ಆಗತ್ತೆ ಅಂತ ಸೈಲೆಂಟ್ ಆಗಿದ್ದೀನಿ. ಇದೇನ್ ಮ್ಯಾಮ್ ಇದು? ನನ್ನ ಹೊಗಳುತ್ತೀರಾ ಅನ್ಕೊಂಡ್ರೆ ಬೈತಾ ಇದ್ದೀರಲ್ಲ. ಮಾರಣ ಸ್ವಾಮಿನ ಮನೆಗೆ ಯಾರಾದ್ರೂ ಕರ್ಕೊಂಡ್ ಬರ್ತಾರಾ? ಯೂಸ್ಲೆಸ್ ಫೆಲೋ. ಎಲ್ಲಿದ್ದಾರೆ ಅವರು? ಹೊರಗಡೆ ಇದ್ದಾರೆ. ಸರ್ಕ. ಮಾಮ್ ಮಾಮ್, ಐ ಆಮ್ ಕಮಿಂಗ್. ಅಯ್ಯೋ, ಎಲ್ಲಿಗ್ರಿ? ಏಯ್ ಸುಮ್ನಿರ, ನನ್ ಟೆನ್ಷನ್ ನನ್ಗಿಲ್ಲಿ. ಮಾಮ್, ದೊಡ್ಡ ಕೆಲ್ಸ ಇರೋರ್ ತರ ಹೋಗ್ತಿದ್ದಾರೆ. ಕಡ್ಡಿ ಕಿತ್ತಾಕೋ ಕೆಲ್ಸನೂ ಇರಲ್ಲ. ಇದ್ದಿದ್ರೆ ಚೆನ್ನಾಗಿರೋದು. ಆ ಕಡ್ಡಿನ ನಂದೀಶ್ ಏನಾದ್ರೂ ತಿಂತಿದ್ದ. ಕಡ್ಡಿ ಯಾಕೆ ತಿನ್ಬೇಕು? ನೈನಿ ಅದ್ಭುತವಾಗಿ ತಿಂಡಿ ಮಾಡಿದಳಲ್ಲ, ತಿನ್ನೋಣ ಬನ್ನಿ. ನಡೀರಿ. ನೈನಿ, ಅರ್ಜೆಂಟ್ ಫೋನ್ ಮಾತಾಡೋದಿದೆ. ಗಾಯತ್ರಿನ ಇಲ್ಲಿ ಕೊಡಿ ಯಜಮಾನ್ರೆ. ಪರವಾಗಿಲ್ಲ ಬಿಡು, 2 minutes ಬರ್ತೀನಿ. ನೀವ್ ಯಾವಾಗ ಬೇಕಾದ್ರೂ ತಿನ್ನಿ, ನಾನಂತೂ ಹೋಗಿ ತಿಂತೀನಿ. ಮೊದ್ಲೇ ನನ್ ಮೊದ್ಲಿನ ತರ ಅಲ್ಲ. ಈ ಮಾತು ಕೇಳಿದಾಗೆಲ್ಲ ನನ್ನ ಮೈ ಮೇಲೆ ಹಾವು ಹರಿದಾಗತ್ತೆ. ಮಾತಾಡಿದ್ದು ಹಾವೇ ಅಲ್ವಾ? ಡಮ್ಮು, ಮಾತ್ಗೋ ಹಾವು ಹಾವು ಅನ್ಬೇಡ ಪ್ಲೀಸ್. ಯಾಕಂದ್ರೆ ನಾನ್ ಗಂಡನ ನಾನು ಒಂದೊಂದ್ಸಲ ಹಾವು ಅಂತ ಕರಿತೀನಿ. ಓ, ಕಷ್ಟ ಸುಖ ಮಾತಾಡ್ತಾ ಟಿಫಿನ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಡಮ್ಮಕ್ಕ, ನೀವ್ಯಾಕೆ ಬಂದ್ರಿ ಮಾರಣ ಸ್ವಾಮಿ? ನಿನ್ನ ಸುಪುತ್ರನೇ ನನ್ನನ್ನ ಜೊತೆಲಿ ಕರ್ಕೊಂಡ್ ಬಂದ ತಿಲೋತ್ತಮ. ಇವನು ಸುಪುತ್ರ ಅಲ್ಲ, ಪೆದ್ದ ನನ್ ಮಗ. ಮಾಮ್, ನಿನ್ ಮುಖ ಹಾಗೆ ಇಟ್ಕೊಂಡಿದ್ಯಾ? ನಿನ್ನಿಂದಾಗಿ ಎಲ್ಲ ಹಾಳಾಗೋಗ್ತಿತ್ತಲ್ಲೋ. ಮಾಮ್, ನೆನ್ನೆ ದುರಂದ್ರತೆ ಏನಂದ್ರು? ಗಾಯತ್ರಿ ದೊಡ್ಡಮ್ಮ ನೈನಿ ಮತ್ತೆ ವಿಶಾಲ್ ದತ್ತು ತಗೊಂಡಿರೋ ಶಾಸ್ತ್ರಿಗಳ ಮೊಮ್ಮಗಳಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಸಲ ಸುಮನಾ ಗರ್ಭದೊಳಗಡೆ ಹುಟ್ತಾರೆ ಅಂತ ಹೇಳಿಲ್ವಾ? ಅವಳಿಗೆ ತಲೆ ಸರಿ ಇಲ್ಲ. ಅಂದ ಮಾತ್ರಕ್ಕೆ ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋಕೆ ನಾನು ಹೇಳ್ದೆ ಅಂತ ಮಾರಣ ಸ್ವಾಮಿನ ಇಲ್ಲಿಗೆ ಕರ್ಕೊಂಡ್ ಬಂದ್ಯಾ? ವಿಶಾಲ್ ಅವ್ರು ನೋಡಿದ್ರೆ ಡೌಟ್ ಬರಲ್ವಾ? ಈ ಸ್ವಾಮಿ
ಇನ್ಸ್ಪೆಕ್ಟರ್ ಚಂದ್ರಶೇಖರ್ ನನ್ನನ್ನು ಫಾಲೋ ಮಾಡಿದಾಗಲೇ ನೋಡಿದೆ ಮಾಮ್. ತುಂಬ ಶಕ್ತಿಶಾಲಿ ಅಂತ ಗೊತ್ತು, ಆದರೆ ನಿಮ್ಗಳ ಸಹವಾಸ ಯಾಕೆ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಆ ಮಗುನೇ ಗಾಯತ್ರಿ ದೇವಿ ಅಂತ ನಿಮಗೆ ಯಾಕೆ ಅನುಮಾನ ಬಂತು? ಅದಕ್ಕೊಂದು ಕಥೆ ಇದೆ ಸ್ವಾಮಿ. ನಯನಿ ಹಾವನ್ನೇ ದಾರ ಮಾಡ್ಕೊಂಡು ಬಾಣ ಬಿಟ್ಟಿದ್ದಕ್ಕೆ ಒಂದು ಬೆಳಕು ಬಂದು ಶಾಸ್ತ್ರಿಗಳ ಮೊಮ್ಮಗಳ ಮೇಲೆ ಬಿತ್ತು. ಅವಳು ಗಾಯತ್ರಿ ದೇವಿ ಹೌದೋ ಅಲ್ವಾ ಅಂತ ತಿಳ್ಕೊಳ್ಳೋದಿಕ್ಕೆ DNA ಟೆಸ್ಟ್ ಮಾಡಿಸಿದ್ರು, ಆದ್ರೆ ಫಲಿತಾಂಶ ಶೂನ್ಯ. ಅದೇನೇ ಆಗಿರ್ಲಿ, ಒಂದ್ಸಲ ಮಾರಣ ಸ್ವಾಮಿಯವ್ರ ಕೈಯಿಂದಾನೆ ಟೆಸ್ಟ್ ಮಾಡ್ಸೋಣ ಮಾಮ್. ಏಯ್, ಅವಳು ಗಾಯತ್ರಿ ದೇವಿ ಅಲ್ಲ ಅಂತ ಗೊತ್ತಾದ್ಮೇಲೆ ಮತ್ತ್ಯಾಕೋ ಟೆಸ್ಟ್ ಮಾಡಬೇಕು? ಮೊದಲು ಸುಮನನ್ ಹೊಟ್ಟೆಲ್ ಬೆಳೀತಿರೋದು ನಿಮ್ ದೊಡ್ಡಮ್ಮ ಹೌದೋ ಅಲ್ವಾ ಅಂತ ತಿಳ್ಕೊಳ್ಳೋಣ. ಸ್ವಾಮಿ, ನಮ್ಮ ಮಾಮ್ ಹೀಗೆ ಹೇಳ್ತಿರ್ತಾರೆ, ಆದ್ರೂ ಗಾಯತ್ರಿನ ಒಂದ್ಸಲ ಟೆಸ್ಟ್ ಮಾಡಿ. ಹಾಗೆ ಆಗ್ಲಿ. ಸ್ವಾಮಿ ಬನ್ನಿ. ಏಯ್, ಹೀಗ್ ಹೋದ್ರೆ ಇವ್ರ ಅವತಾರ ನೋಡಿ ಅನುಮಾನ ಪಡ್ತಾರೆ ಕಣೋ. ವೇಷ ಬದಲಾಯಿಸ್ಬೇಕು. ನಿನ್ನ ಕುರ್ತಾ ಪೈಜಾಮ ತಗೊಂಬಾ, ಹೋಗು. ಓಕೆ, ಡನ್. ನೋಡಿದ್ಯಮ್ಮ, ನೀನು ಯಾರು ಅಂತ ಕಂಡುಹಿಡಿಯೋ ಪ್ರಯತ್ನ ಈ ಮನೇಲೇ ನಡೀತಿದೆ. ನಿನ್ನ ಬಗ್ಗೆ ಸುಳಿ ಗೊತ್ತಾಗ್ದಿರೋ ಹಾಗೆ ನಾನು ಹುಷಾರಾಗಿರಬೇಕು. ಇರ್ತೀನಮ್ಮ. ಹೇಳು ನೈನಿ. ನೀನೇ ಹೇಳ್ಬೇಕು ಡಮ್ಮಕ್ಕ. ಯಾವ್ದ್ರ ಬಗ್ಗೆ? ನನ್ನ ತಂಗಿ ಸುಮನ ಹಾವನ್ ಬಾಲ ತುಳಿದ್ಲು ಅಂದೆ. ವಿಕ್ರಾಂತ್ ಅವರು ಮೈ ಮೇಲೆ ಹಾವು ಹರಿದಾಗೆ ಅಂದ್ರು. ಈ ಮಾತಿನ ಒಳ ಅರ್ಥ ಏನು? ನೇರವಾಗಿ ಹೇಳಕ್ಕಾಗಲ್ಲ, ಆದ್ರೂ ನಾನು ಹೇಳ್ತೀನಿ, ಕೇಳು ನೈನಿ. ನೀನ್ ತಂದಿಟ್ಟಿರೋ ಕೃಷ್ಣನ್ ಕಲ್ಲಿಗೆ ಹಾವು ಅಪ್ಕೊಂಡು ಉಸಿರು ಬಿಡೋ ಹಾಗೆ ಮಾಡಿದಾಳೆ ನಿನ್ ತಂಗಿ. ಅದಕ್ಕೆ ಗರ್ಭಕೋಶದಲ್ಲಿ ಜೀವ ಇಲ್ದೇ ಇರೋ ಗಣ ಜೀವ ತಂದ್ಕೊಂಡಿದೆ. ಈಗದು ಹೊಟ್ಟೆಲ್ ಸುಮ್ಮನೆ ಇದ್ರೂ ಭವಿಷ್ಯದಲ್ಲಿ ತೊಂದರೆ ಮಾಡ್ಬೋದು. ಹುಷಾರು ನೈನಿ. ಮಾಮ್, ಹೇಗಿದ್ದಾರೆ ಮಾರಣ ಸ್ವಾಮಿ? ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳ್ಬಾರ್ದು ವಲ್ಲಭ, ಅವರು ಸ್ವಾಮಿಗಳು. ಓ, ಕ್ಷೇಮವಾಗಿದ್ದಾರೆ ಅಂತ ಮಾತ್ರ ಹೇಳ್ಬೇಕು. ನಿತ್ಯ ತಪಸ್ಸು ಮಾಡೋ ನಾನು, ನನಗೀ ವೇಷಭೂಷಣ ಯಾಕೆ ತಿಲೋತ್ತಮ? ಕ್ಷಮಿಸ್ಬೇಕು ಸ್ವಾಮಿ, ಗೊತ್ತಿದ್ದೇ ತಪ್ಪು ಮಾಡ್ತಿದ್ದೀವಿ. ನೀವು ಮಹಾನ್ ಭಾವರು, ದೊಡ್ಡ ಮನ್ಸು ಮಾಡಿ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಗಾಯತ್ರಿ ಅಕ್ಕ ಸುಮನನ್ ಹೊಟ್ಟೆಲಿ ಇದ್ದಾಳ ಇಲ್ವೋ ಅಂತ ಹೇಳಿದ್ರೆ ಸಾಕು. ಹಾಗೆ ಮತ್ತೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಗಾಯತ್ರಿ ಪಾಪುನ ಟೆಸ್ಟ್ ಮಾಡಬೇಕು. ಸರಿ, ಹೊರಡೋಣವಾ? ಒಂದ್ ಸೆಕೆಂಡ್, ಒಂದ್ ಸೆಲ್ಫಿ ಪ್ಲೀಸ್. ಏ ಇಡಿಯಟ್, ಕೆಲಸ ನೋಡು ಮೊದಲು. ಸರಿ, ಬನ್ನಿ ಸ್ವಾಮಿ. ಯಪ್ಪ, ಹೊಟ್ಟೆ ತುಂಬಾ ತಿಂದಾಯ್ತು. ಹಾ, ಸ್ವಲ್ಪ ಕಮ್ಮಿ ತಿನ್ನೋ ತಾನೆ. ಏಯ್, 2 ಕೈಯಲ್ಲಿ ತಿಂದ್ರೆ ಹೀಗೆ ಆಗೋದು ದುರ್ದು ಆಂಟಿ. ನೈನೇ ಅದಕ್ಕೆ ಅಡುಗೆ ಮಾಡಿದ್ಮೇಲೆ ಕಂಠ ಪೂರ್ತಿ ತಿನ್ಲಿಲ್ಲ ಅಂದ್ರೆ ಸಮಾಧಾನನೇ ಇರಲ್ಲ. ಕರೆಕ್ಟ್ ವಿಕ್ರಾಂತ. ನಾನು ಅಷ್ಟೇ ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಚಿಕ್ಕ ಯಜಮಾನ್ರೆ. ಏನು ಹಾಗಲ್ಕಾಯಿ ಗೊಜ್ಜು ಬರಲ್ಲ ಅಂತ ಅನ್ಕೊಂಡ್ರಾ? ಹಾ, ಎಲ್ಲ ಬರುತ್ತೆ. 1 2 ನೀನ್ ಸುಮ್ನೆ ಇರೇ ತಾಯಿ. ನೀನೊಂದ್ ಹೇಳಿದ್ರೆ ಸುಮ್ಮನೆ ಇನ್ನೊಂದು ಅರ್ಥ ಮಾಡ್ಕೋತಾಳೆ. ಅತ್ತೆ, ವಲ್ಲಭ ಭಾವ, ಯಜಮಾನ್ರು ಇವ್ರು 3 ಜನ ಇನ್ನೂ ತಿಂದಿಲ್ಲ. ಬನ್ನಿ ಬನ್ನಿ ಸ್ವಾಮಿ. ವಿಶಾಲ್ಗೆ 10 ನಿಮಿಷದಲ್ಲಿ ಗಡ್ಡ ಬೆಳ್ಕೊಂಡ್ಬಿಡ್ತಾ? ಅವ್ರು ಹೇಗೆ ವಿಷ ಆಗ್ತಾರೆ ಗುಂಗುರು ಕೂದ್ಲು ಸುಂದ್ರಿ?
ಸ್ವಾಮಿಗಳು ಕೈ ಮುಗಿರಿ ಎಲ್ರು. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿಗಳೇ. ಕೃಷ್ಣ ಅರ್ಪಣಂ. ಮಾಮ್, ಇವರು ಅವ್ರ ಮನೆಯವ್ರೆ. ಏಯ್ ಏನಂದೆ? ಅದೇ ಅತ್ತೆ, ನಿಮಗ್ ಗೊತ್ತಿರೋರು ಅಂತ ಹೇಳ್ತಿದ್ದೀನಿ. ನಾವು ಕೃಷ್ಣಕಲ್ ಸ್ವಾಮಿ. ಕೃಷ್ಣ ಕಲ್ಲ ಅಂದ್ರೆ ಆ ಕಲ್ಲಿನ ಬಗ್ಗೆ ಮನೆಯವ್ರಿಗೆ ಗೊತ್ತಿದ್ಯಾ? ಗೊತ್ತಿದ್ರು ಅದನ್ನ ಇಟ್ಕೊಂಡಿದಾರಾ? ಡಮ್ಮೋ ಡಮ್ಮ, ಇವರು ಕಲ್ಲು ಅಲ್ಲ ಗಿಲ್ಲು ಅಲ್ಲ, ಮಾರಣ್ಣ. ಮಾರಣ್ಣನ? ಹೇಯ್, ಹೌ ಯು ನೋ ಇಟ್ ಬೇಬಿ? ಏಯ್ ನೀನ್ ಬಾಯಿ ಮುಚ್ಕೊಂಡಿರ್ತೀಯ. ಮಾರಣ್ಣ ಅಂತಿಲ್ಲ, ನಮ್ಮಣ್ಣ, ನಿಮ್ಮಣ್ಣ, ಯಾವಣ್ಣ ಅಲ್ದೇ ಇದ್ರು ಕೃಷ್ಣಣ್ಣನ. ಯಾಕೆ ಹೀಗೆ ದಡ್ಡಿ ತರ ಮಾತಾಡ್ತಿದ್ಯಾ ಡಮ್ಮಕ್ಕ? ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ, ನಿಮಗೆ ಅದು ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಸಂತೋಷ ಸ್ವಾಮಿ. ಕೃಷ್ಣ ಅರ್ಪಣಂ. ಸ್ವಾಮಿ, ಮೊದಲು ನೀವು ಕೂತ್ಕೊಳ್ಳಿ. ಅಕ್ಕ, ಮಜ್ಜಿಗೆ ತಗೊಂಡ್ ಬನ್ನಿ. ಉಪ್ಪು ಹಾಕ್ಲಾ, ಸಕ್ಕರೆ ಹಾಕ್ಲಾ? ಇವಳನ್ ಕಳ್ಸಿದ್ರೆ ಎಲ್ಲ ಉಲ್ಟಂ ಪಲ್ಟ ಮಾಡ್ತಾಳೆ ನೈನಿ. ಏನೂ ಬೇಡ, ಸ್ವಲ್ಪ ಹೂನ ತಗೊಂಡ್ ಬನ್ನಿ. ಹಾ, ರೋಜಾ ಹೂವನ ಸ್ವಾಮಿ? ನಂಗೆ ತುಂಬಾ ಇಷ್ಟ. ಸೇವಂತಿಗೆ ಹೂವ ಆಂಟಿಗೆ, ಸಂಪಿಗೆ ಸುಮನಂಗೆ, ನಮ್ಮ ಅತ್ತೆಗೆ ಮಲ್ಗೆ ಹೂವ ಅಂದ್ರೆ ತುಂಬಾ ಇಷ್ಟ. ನಿಮ್ಗೆ ಹೂ ಬೇಕು? ಹೂವಮ್ಮ ಹೂವು ಅಂತ ಬುಟ್ಟಿಲಿ ಇಟ್ಕೊಂಡು ಮಾರೋದಕ್ಕಲ್ವೇ ಸ್ವಾಮಿಗಳು ಕೇಳ್ತಾ ಇರೋದು? ಮತ್ತೆ ನಾನು ಕೇಳಿಸ್ಕೊಂಡೆ, ಅದಕ್ಕೆ ತಂದಿದ್ದೀನಿ. ತೋಳಿ ಸ್ವಾಮಿ. ಪ್ರಣಾಮಗಳು ಆಚಾರ್ಯರೇ. ಕೃಷ್ಣ ಅರ್ಪಣಂ. ಗಾಯತ್ರಿಗೆ ಡ್ರೆಸ್ ಯಾಕೆ ತೆಗೆದ್ಬಿಟ್ಟಿದ್ದೀರಾ ಯಜಮಾನ್ರೆ? ಸ್ನಾನ ಮಾಡ್ಸೋಣ ಅನ್ಕೊಂಡೆ. ಜಿಡ್ಡಾಗಿದೆಯಲ್ಲ, ಯಾಕೆ? ಎಳ್ಳೆಣ್ಣೆ ಹಚ್ಚಿದ್ದೀನಿ. ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಗಾಯತ್ರಿ ನಿಲ್ಸಿದ್ರೆ ವೈಟಮಿನ್ ಡಿ ತುಂಬ ಚೆನ್ನಾಗೇ ಸಿಗುತ್ತೆ. ನಿಜ ಅಲ್ವಾ ಆಚಾರ್ಯರೇ? ಕೃಷ್ಣ ಅರ್ಪಣಂ. ಆಗ್ಲಿಂದ ಅರ್ಪಣೆ ಅರ್ಪಣೆ ಅಂತಿದ್ದೀರಾ, ಏನ್ ಅರ್ಪಿಸಕ್ ಬಂದಿದ್ದೀರಾ ಸ್ವಾಮಿ? ದೀಪನ, ಕ್ಯಾಂಡಲ? ಹಾಗೆ ಮಾತಾಡ್ಬಾರ್ದೆ, ಕಣ್ ಕಿತ್ಕೊಬಿಡ್ತಾರೆ. ಐ ಇನ್ಫೆಕ್ಷನ್ ಆಗಿದ್ರೆ ಐ ಡ್ರಾಪ್ಸ್ ಹಾಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸರಿ ಹೋಗುತ್ತೆ. ಶಟ್ ಅಪ್ ಸ್ವಾಮಿ. ಕೋಪ ಮಾಡ್ಕೊಂಡು ಶಾಪ ಕೊಡ್ಬೇಡಿ. ದೊಡ್ಡ ಸೊಸೆ ಹಾಸಿನಿ ಸ್ವಲ್ಪ ತಲೆ ಹೊರಟೆ. ಅರ್ಥವಾಗ್ತಿದೆ. ಇವರು ತ್ರಿನಯನಿ, ನಯನಿ ಅಂತೀವಿ. ಯಾರು ಗೊತ್ತಿಲ್ದಿರೋರ್ ತರ ಚೆನ್ನಾಗಿ ನಾಟಕ ಮಾಡಿ ಮ್ಯಾನೇಜ್ ಮಾಡ್ತಾವ್ರ ಮಾರಣ್ಣ. ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದೆ ಇರೋರ ಥರ ಕೇಳಿ ಅದೇನು ಸಾಧಿಸ್ಬೇಕು ಅಂತಿದಾರೋ ನನಗೆ ಗೊತ್ತು. ಹೂ ತಂದು ಕೊಟ್ರು ಏನು ಮಾಡ್ತೀರಾ ಸ್ವಾಮಿ? ಮುಚ್ಚಿಡೋದಿಕ್ಕೆ ಅದೇನಾದ್ರೂ ಬಂಗಾರನ? ನಮ್ ತಲೆ ಮೇಲೆ ಹಿಡ್ದೇ ಇದ್ರೆ ಸಾಕು ಚಿಕ್ಕಮ್ಮ. ಕಿವಿಗೆ ಹಿಡ್ದಿದ್ರೆ ಸಂತೋಷ. ಮೂರ್ಖ ಮೂರ್ತಿ, ಏನ್ ಮಾತಾಡ್ತಾ ಇದ್ಯಾ ನೀನು? ನೀವ್ ಸುಮ್ನಿರಿ ಚಿಕ್ಕಪ್ಪ.
ಆದ್ರೂ ನಿಮ್ ಹೆಸರು ಮೂರ್ತಿ ಅಂತ ಇವ್ರಿಗೆ ಹೇಗ್ ಗೊತ್ತು? ಚಿಕ್ಕಮ್ಮನ್ ಗಂಡ ಏನಾದ್ರೂ ಮೂಕ ವಿಸ್ಮಿತ ಮಾಡೋ ಸುಂದ್ರಾಂಗನ? ಹಾ, ಮೂರ್ತಿ ಅನ್ನೋದಿಕ್ಕೆ ವಿಗ್ರಹ ಅಂತಾನೂ ಅಂತಾರೆ. ಓ, ನಿನ್ ಗಂಡನ್ಗೆ ಆ ಅರ್ಥದಲ್ಲಿ ಮೂರ್ತಿ ಅಂತ ಹೇಳಿದ್ದು. ಏನೋ ಎಲ್ಲ ವಿಚಿತ್ರವಾಗಿದೆ. ಸ್ವಾಮಿ, ಇವ್ರ ಮಾತಿದ್ದಿದ್ದೆ ನಮ್ಮ ಮನೆಗ್ ನೀವು ಬಂದಿದ್ದು ನಮ್ ಪುಣ್ಯ ಅನ್ಸತ್ತೆ. ನಾವು ಪುಳಿಯೋಗರೆ ಕೂಡ ಮಾಡಿದೀವಿ. ಏಯ್ ಏಯ್ ಸುಮ್ನಿರ, ದೊಡ್ಡೋರ್ ಮಾತಾಡ್ತಿದಾರ ತಾನೆ. ಮುದುಕ್ರಿಗೆ ನಾನು ಏನಾದ್ರೂ ಇವಾಗ ಬೈದ್ನಾ? ಇವಳ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕೋ. ಕೋಪ ಮಾಡ್ಕೋಬೇಡ ತಿಲೋತ್ತಮ, ಶಾಂತವಾಗಿರು. ಕೃಷ್ಣಾರ್ಪಣಂ. ಅಷ್ಟೇ. ಈ ಬಿಡಿ ಹೂಗಳನ್ನ ಮಂತ್ರಿಸ್ಕೊಡ್ತೀನಿ. ಮನೆಯಲ್ಲಿ 4 ದಿಕ್ಕುಗಳಲ್ಲೂ ಇಡಿ. ಗ್ರಹ ಮತ್ತೆ ಗೃಹ ಪೀಡೆಗಳು ತೊಲಗುತ್ತವೆ. ಆಗ್ಲಿ ಸ್ವಾಮಿ. ಓಂ ಬಲಭದ್ರ ಪ್ರಿಯಾನುಜಾಯ ನಮಃ. ಓಂ ಮುಕುಂದ ಪ್ರಸಾದಕಾಯ ನಮಃ. ಓಂ ತ್ರಿಭಂಗಿನಿಯೇ ನಮಃ. ಓಂ ಪೀತವಾಸಿನಿಯೇ ನಮಃ. ಇಷ್ಟಕ್ಕೂ ಇವ್ರನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾತೆ? ಹೇಳಿದ್ರಲ್ಲ, ಮನೆಗೇನಾದ್ರೂ ದೋಷ ಇದ್ರೆ ಹೋಗುತ್ತೆ ಅಂತ. ಮತ್ ನೀವ್ ಹೋಗೇ ಇಲ್ಲ. ಏಯ್ ಏಯ್ ಕೌಂಟ್ರ್ ಕೊಡ್ಬೇಡ್ವೆ. ಹ? ಕೃಷ್ಣಕಲ್ ಸ್ವಾಮಿಗಳು ಹೋದ್ಮೇಲೆ ನಿನ್ಗಿದೆ ಕಣೆ. ಯಾರಾದ್ರೂ ಹೋದ್ರೆ ಅವರಿಗೆ ಕಾರ್ಯ ಮಾಡ್ತಾರೆ ಹೊರತು ಬದುಕಿರೋ ನನಗೇನ್ ಮಾಡ್ತಾರೆ? ಆಂಟಿ ನೋಡಿದ್ರಾ ನನ್ ಗಂಡ ಎಷ್ಟು ಪೆದ್ದ ಗುಂಡ ಅಂತ? ಅಕ್ಕ, ದೊಡ್ಡೋರ್ ಮುಂದೆ ಹೀಗೆಲ್ಲ ಮಾಡಬಾರ್ದು. ಹೀಗೋಕೆನಾ ನೈನಿ? ತಿಲೋತ್ತಮ, ಈ ಮನೆಯಲ್ಲಿ ಚಿಕ್ಕವ್ರು ಯಾರು? ನಾನು ಹೇಳ್ತೀನಿ. ನಮ್ಮ ಮಾವ ಮತ್ತೆ ಡಮ್ಮಕ್ಕ ಅವರಿಬ್ರ ತಾನೇ ಚಿಕ್ಕದಾಗಿರೋದು. ಇದಕ್ಕೆ ನಾನ್ ನಿಮ್ಗೆ ಆ ಥರ ಅನ್ನೋದು. ಚಿಕ್ಕವರು ಅಂದ್ರೆ ಏಜಲ್ಲಿ, ಸೈಜಲ್ಲಿ ಅಲ್ಲ ರಾಜ. ಚಿಕ್ಕ ಮಕ್ಕಳಲ್ವಾ ವಲ್ಲಭ? ಓ, ಚಿಕ್ಕ ಹುಡುಗ ಹಾಸಿನಿ ಸುಪುತ್ರ ಬದ್ರಿನಾಥ. ನಯನಿ ಪುತ್ರಿಯರು ಗಾಯತ್ರಿ ಗಾನವಿ. ನಮ್ಮ ಅಕ್ಕಂಗ್ ಹುಟ್ಟಿರೋದು ಆ ಗಾನವಿ ಮಾತ್ರ. ಗಾಯತ್ರಿನ ದತ್ತು ತಗೊಂಡಿರೋದು ಊರಿಗೆಲ್ಲ ಹೇಳ್ಬೇಕಾ? ಹೇಗಾದ್ರೂ ಸರಿ, ನಮ್ಮ ಮಕ್ಕಳೇ ಅಂತ ಹೇಳಿದ್ನಲ್ವ ಸುಮನ. ಸ್ವಾಮೀಜಿಗಳಿಗೆ ಕ್ಲಿಯರ್ ಆಗಿ ಹೇಳೋದು ಒಳ್ಳೇದು ಅಂತ ಬಾಬಾ. ಸರಿ ಬಿಡು, ಎಲ್ಲ ಹೇಳಿದಾರಲ್ಲ. ಮಿಕ್ಕಿದ್ದಿಬ್ರನ್ನು ಕರ್ಕೊಂಡ್ ಬನ್ನಿ ಅಂತೀರಾ ಸ್ವಾಮಿ? ಅವ್ರಿನ್ನೂ ಎದ್ದಿಲ್ಲ ಅತ್ತೆ. ಪರವಾಗಿಲ್ಲ. ನಿನ್ನ ಹತ್ರ ಈ ಚಿಕ್ಕ ಮಗು ಗಾಯತ್ರಿ ಇದ್ದಾಳಲ್ಲ. ತಿಲೋತ್ತಮ, ಈ ಹೂ ತಗೊಂಡು ಆ ಮಗು ಕೈ ಹಿಡಿದು ಅದನ್ನ ಅಂಗೈ ಸುತ್ತಲೂ ತಾಕ್ಸಿ, ಅದಾದ ನಂತರ ಹೂನ ಕೈಗಿಡು. ಎಲ್ಲ ಒಳ್ಳೇದೇ ಆಗತ್ತೆ. ಆಗ್ಲಿ ಸ್ವಾಮಿ. ನೀವಿಂಥದ್ದೇನೋ ಮಾಡ್ತೀರಾ ಅಂತಲೇ ನಾನು ನನ್ನ ಮಗಳಿಗೆ ಎಣ್ಣೆ ಹಚ್ಚಿ ಕರ್ಕೊಂಡು ಬಂದಿರೋದು.
ಅಮ್ಮ